ಫ್ರೆಂಡ್ಸ್, ಇವತ್ತು ನಾವು ಕುಕುಂಬರ್ ದೋಸೆ ಮಾಡೋಣ. ಅದಕ್ಕೆ ಚಿರೋಟಿ ರವೆ ಹಾಕೊಂಡಿದ್ದೀನಿ ನೋಡಿ. ನಾನು ಸೌತೆಕಾಯಿನೂ ಕೂಡ ತುರಿದು ಇಟ್ಕೊಂಡು ಅದನ್ನು ರುಬ್ಕೊತಾ ಇದ್ದೀನಿ. ಅಕ್ಕಿ ಹಿಟ್ಟು ಸ್ವಲ್ಪ ಸೇರಿಸ್ಕೊಳ್ಳೋಣ. ತುಂಬ ಹೆಲ್ತಿಯಾಗಿರುತ್ತೆ, ಮಕ್ಕಳು ಕೂಡ ಇಷ್ಟಪಡ್ತಾರೆ. ದೋಸೆ ಎಲ್ಲ ತುಂಬ ಸಾಫ್ಟಾಗಿರುತ್ತೆ. ನೀವು ಕೂಡ ಬೇಗ ಮಾಡ್ಬೋದು. ಮತ್ತು ಇನ್ನೂ ದಿನ ನೆನೆಸ್ಬೇಕು ಅನ್ನೋ ಏನು ಪ್ರಮೇಯ ಇರಲ್ಲ, ತಕ್ಷಣವೇ ಹಾಕ್ಬೋದು. ಈಗ ನಾನು ತುರಿದಿರೋ ಕ್ಯಾರೆಟು ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಸೊಪ್ಪು ಮೂರನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ನೀವು ಬೇಕಂದ್ರೆ ಜೀರಿಗೆನೂ ಕೂಡ ಹಾಕೋಬೋದು. ನಾನು ಜೀರಿಗೆ ಹಾಕಿಲ್ಲ ನೋಡಿ. ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ನೀವು ಮೊಸರು ಕೂಡ ಸೇರಿಸ್ಕೋಬೋದು. ನಾನು ಮೊಸರು ಏನು ಹಾಕಿಲ್ಲ. ತುಂಬ ಚೆನ್ನಾಗಿದೆ, ಆದರೂ ಸಾಫ್ಟಾಗಿ ಬಂದಿದೆ. ಏಕೆ ಕುಕುಂಬರೇ ನೋಡಿ ಎಷ್ಟು ಚೆನ್ನಾಗಿದೆ. ಈಗ ದೋಸೆ ಮಾಡಿ ಎಲ್ಲ ಸಾಫ್ಟಾಗಿ ಎಷ್ಟು ಚೆನ್ನಾಗಿದೆ. ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡಿದ್ದೀನಿ. ಇದಕ್ಕೆ ಚಟ್ನಿ ಜೊತೆಗೆ ಇಲ್ಲ ಮತ್ತು ಟೊಮೆಟೊ ಗೊಜ್ಜು ಜೊತೆಗೆ ಚೆನ್ನಾಗಿರುತ್ತೆ. ಟೊಮೆಟೊ ಚಟ್ನಿನಾರೇ ಮಾಡ್ಬೋದು, ತೆಂಗಿನಕಾಯಿ ಚಟ್ನಿ ಜೊತೆಗೆ ಎರಡೂ ಚೆನ್ನಾಗಿರುತ್ತೆ. ತುಂಬ ಸಾಫ್ಟ್ ಇರುತ್ತೆ. ಇದೇ ರೀತಿ ಮಾಡ್ಕೊಂಡು ತಿನ್ನಿ.